ನಿಜವಾಗ್ಲೂ ಎತ್ಕೊಂಡೋದ್ರ ಇಲ್ಲೇ ಮಲಗಿದ್ರು ಅಲ್ಲ ದೇವಸ್ಥಾನಕ್ಕೆ ಬಂದು ಹಂಗೆ ಕಳ್ತನ ಮಾಡ್ಬೋದ? ಹಾ, 5 ರೂಪಾಯಿ 10 ರೂಪಾಯಿ ಹೊಡೆದಾಡ್ಬೋದು ಬೇಕಾರೆ, ಆಗಿಲ್ಲ ಅಂತ. ಹಾ ಹಾ ಕತೆ ಅಲ್ಲ, ಬಿದ್ರು ಕದಿಬಾರ್ದು ಅಂತಾರೆ. ಏನೋ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಆದ್ರೂ ಕದೀತಾರೆ. ಬೇಕಾದ್ರೆ ಒಂದು 5 ರೂಪಾಯಿ ಕಮ್ಮಿ ಕೊಡ್ತೀವಿ ಅಂತ ಅನ್ಬೋದು, ಇಲ್ಲ 5 ರೂಪಾಯಿ ಜಾಸ್ತಿ ಹೇಳಿದ್ರೆ ಒಂದು 10 ರೂಪಾಯಿ ಕಮ್ಮಿನ 5 ರೂಪಾಯಿ ಕಮ್ಮಿ ಇಲ್ಲೇ ಹೋಗ್ಲಿ, ಕೊನೆಯಲ್ಲಿ ಹೊಡೆದಾಡು ಒಂದು 2 ರೂಪಾಯಿ ಕಮ್ಮಿ ಮಾಡಿಸ್ಕೊಬೋದು. ನಿಧಾನ ಅಮ್ಮ, ಚೆಲ್ಕೊಂಬೇಡಿ. ಅಯ್ಯೋ, ಏನೇ ಕ್ಯಾಮ್ರಾ ಹಾಕೊಂಡ್ರು ನಮ್ಮ ಅತ್ತಿಯವರು ಇದ್ರು ಮನೆ ಅಂಗಡಿನಲ್ಲಿ, ಅವ್ರು ಸಾಮಾನುಗಳು ಜೋಡಿಸ್ತಾ ಇದ್ರೆ ಗಲ್ಲನೆ ತಂದ್ಬಿಟ್ಟು 1,000 ರೂಪಾಯಿ ಜೋಬ್ ಹಾಕೊಂಡು. ಅಯ್ಯಪ್ಪ, ಯಾವ ಧೈರ್ಯ ಇರೋಣ. ಕ್ಯಾಮ್ರಾದಲ್ಲಿ ನೋಡಿ ನಾನೇ ಏನು ನಿಂತ್ಕೊಂಡಿದ್ರು ನಾನು ಹಂಗೆ ಹಿಂಗೆ ಅಂತ ಏನೇನು ಅಂತ ಇಲ್ಲ. ಆಮೇಲೆ ಕ್ಯಾಮ್ರಾ ತೋರಿಸ್ಮೇಲೆ ಯಾಕಂದ್ರೆ ಓಡೋದು ಸಿಕ್ಕಾಬಿಡ ಓಡೋದು ಕೇಸ್ ಹಾಕಿನಿ ಅಂತ ಕಳಿಸಿ ನಮ್ಗೆ ದುಡ್ಡು ಬಂತ ನಮ್ಗೆ. ಅದು ಇಲ್ಲಿಗೆ ಬರೋದೇ ಏನೇನು ಮಾಡಿರ್ತೀವಿ ಅದು ಕಳ್ಕೊಳ್ಳೋಣ ಅಂತ, ಇಲ್ಲಿ ಬಂದು ಇನ್ನೂ ಮಾಡ್ಕೊಂಡು ಹೋಗೋದು. ಭಾರಿ ಜೋರಾಗಿ ಅವನೇ ಎಲ್ಲ ತೆಗೆದು ಜೋಬ್ ಹಾಕೊಂಡ್ಬಿಟ್ಟ. ಕ್ಲೀನಾಗಿ ಕ್ಯಾಮ್ರಾದಲ್ಲಿದೆ ಮಾಡೋದು ಸಿಕ್ಕಾಬಿಟ್ಟ ಮಾಡೋದು. ಆಮೇಲೆ ಸಾಯಂಕಾಲ ಗಂಟೆ ಕೂತಿದ್ದು. ಸರಿ ಏನು ಮಾಡೋದು ಅಂದರು. ನೇನ ಕೇಸ್ ಅದನ್ನ ಮಾಡ್ಕೊಂಡು ಕೂತ್ಕೊಂಡು ಕೇಸ್ ಹಾಕೊಂಡು ಕೂರಕ್ಕೂ ಹೋಗಲ್ಲ, ಇನ್ನು ಬಿಟ್ಟು ಕಳಿಸ್ಲೇಬೇಕು. ನಾವು ನಗರದವರು ಅಪ್ಪಾಜಿ. ಹಾಂ ಹಾಂ, ಟವರ್. ಕಷ್ಟ ನಾವು ಹತ್ರ ದೂರ ಹೇಳೋದೇ ಒಳ್ಳೆಯದು. ಅದಕ್ಕೆ ಮೈಸೂರು ಬೇಡ, ನಗರ ಅಂತ ಹೇಳೋಣ. ಜೊತೆಲಿರೋರೆಲ್ಲ ನಗರದವರಲ್ಲ, ಹಾಗಾಗಿ ಜಾತ್ರೆ ತಿಂಡಿ ಎಲ್ಲರಿಗೂ ನೆನಪಾಗಬಹುದು ಅನಿಸುತ್ತೆ. ಇದು ಅಲ್ಲ, ಯಾರಿಗೆಲ್ಲ ನೆನಪಾಗಬಹುದು ಜಾತ್ರೆ ತಿಂಡಿ ನೋಡಿ. ಕೊಡಿ, ನಿನ್ನೆ ಕೊಟ್ಟಿದ್ರಲ್ಲ ಅದಕ್ಕೆ ಬಂದ್ವಿ. 30 ರೂಪಾಯಿ ಅದು, 20 ರೂಪಾಯಿ ಪುರಿ ಎಷ್ಟೈತೆ ಬಸ್ ನೋಡಿ. 20 ರೂಪಾಯಿ ಚಿಪ್ಪಂಟ ಕಟ್ಟೋದು ಚಿಕ್ಕದು, ಇನ್ನೂ ಪುಟಾಣಿ ಪಟ್ಟ ಕಟ್ಟೋದು ಕಟ್ಟೋದು ಯಾರು ಕೊಟ್ಟು 20 ರೂಪಾಯಿ ಆಗುತ್ತೆ. 30 ಕಮ್ಮಿ ಇಲ್ಲ. ಬಿಡ್ಗವ 20 ರೂಪಾಯಿ ಯಾರು ಕೊಡ್ತಾರೆ? ಸುಮ್ಮನೆ ಪೊಟೆ ತಗೊಳ್ಳಿ, 20 ಕೂಡ 10 ಕೊಡೋದು. ಖಾರ ಚೆನ್ನಾಗಿತ್ತು. ಸಾಕಿಗೆ ಕಜ್ಜಾಯ ಕಸಲ್ಲ 20 ರೂಪಾಯಿ ಪುಟ. ಆ ರಾಯಚೂರು ಬಸ್ಬಿಟ್ಟು ಇಲ್ಲಿ ಸೇರ್ಬಿಟ್ಟು ಆ ಬೆಟ್ಟ ಎತ್ತಂಗೆ ನೋಡ್ತೀನಿ ನಾವು. ಹುಬ್ಳಿಗಾರ ಸೈಡ್ನವರು ಏಕೆ ಅವ್ರು ವ್ಯಾಪಾರ ಮಾಡಲ್ಲ, ರೊಟ್ಟಿ ಕೇಳ್ತಾರ. ಅದು ಜೋಳದ ರೊಟ್ಟಿ ಅಂಗಡಿ ಹಾಕೊಡ್ಬೇಕು. ಅಲ್ಲ, 100 ರೂಪಾಯಿ ಬಸ್ ಟಿಕೆಟ್ ಫ್ರೀ ಬಿಟ್ಟಿದ್ದಾನೆ, ಬಂದ್ರೆ ಖರ್ಚಿಸ್ತಿದೆ. ಈಗ ರೂಮ್ಗೆ ಹೋದ್ರೆ ನಗರ ಕೊಡ್ತಾರೆ ಅಂದ್ಬಿಟ್ಟು ಇರೋರು ಫ್ರೀತಲ್ಲಿ 3 ಸೇರಿ 50 ಬನ್ನಿ.
ಹ್ಞೂ ಸಂಜೆ ಆಯ್ತಾ